ವೀಕ್ಷಕರೇ, ಭೀಮನಕೊಲ್ಲಿ ಮಹದೇಶ್ವರ ದೇವಾಲಯದ ನಂತರ ಶ್ರೀ ರವಿರಾಮೇಶ್ವರ ದೇವಾಲಯದತ್ತ ನಮ್ಮ ಪಯಣ. ಈ ಒಂದು ದೇವಾಲಯದ ವಿಶೇಷತೆಯ ಬಗ್ಗೆ ನೋಡುವುದಾದರೆ ವೀಕ್ಷಕರೇ, ಶ್ರೀರಾಮಚಂದ್ರನೇ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ರವಿರಾಮೇಶ್ವರ ದೇವಾಲಯಕ್ಕೆ ಈ ಒಂದು ವಿಡಿಯೋನಲ್ಲಿ ಹೋಗುತ್ತಿದ್ದೇವೆ. ಈ ದೇವಾಲಯ ವೀಕ್ಷಕರೇ ಪುರಾತನದ್ದಾಗಿದ್ದು, ಈ ಒಂದು ದೇವಾಲಯದ ಸಮೀಪದಲ್ಲಿ ಬಹಳಷ್ಟು ವೀರಗಲ್ಲುಗಳು, ಶಾಸನಗಳನ್ನು ಸಹ ನಾವು ಕಾಣಬಹುದು. ಶ್ರೀರಾಮನ ವನವಾಸದ ಸಂದರ್ಭದಲ್ಲಿ ಸೀತೆಯ ಅಪಹರಣವಾದ ಬಳಿಕ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದ ನಂತರ ಈ ಒಂದು ಪ್ರದೇಶದಲ್ಲಿ ವಾಸವಾಗಿದ್ದ ಋಷಿ ಮುನಿಗಳ ಸಹಾಯದಿಂದ ಶ್ರೀರಾಮನು ಸ್ವತಃ ಶಿವನ ಪೂಜೆ ಮಾಡುವ ಸಲುವಾಗಿ ಈ ಒಂದು ದೇವಾಲಯದಲ್ಲಿ ಕಾಣಸಿಗುವ ರವಿರಾಮೇಶ್ವರ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರೆಂದು ಇಲ್ಲಿನ ದೇವಾಲಯದ ಸ್ಥಳ ಪುರಾಣಗಳು ಹೇಳುತ್ತವೆ. ಇಷ್ಟೇ ಅಲ್ಲದೆ ವೀಕ್ಷಕರೇ, ಶ್ರೀರಾಮಚಂದ್ರನೇ ಪ್ರತಿಷ್ಠಾಪಿಸಿರುವ ಸಂಕೇತವಾಗಿ ಶ್ರೀ ರವಿರಾಮೇಶ್ವರ ವಿಗ್ರಹದ ಮುಖದಲ್ಲಿ ಬಾಣದ ಗುರುತನ್ನು ನಾವು ಕಾಣಬಹುದು.